ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನೇನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ, ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ನೀವೆಲ್ಲರೂ ಏನು ಮಾಡಿರ್ತೀರಾ, UGC ನೆಟ್ ಎಕ್ಸಾಮ್ನ ಕಟ್ಕೊಂಡಿರ್ತೀರಲ್ವಾ. ಇದೇನಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ, ಅಸಿಸ್ಟೆಂಟ್ ಪ್ರೊಫೆಸರ್ ಆಗೋದಕ್ಕೆ ಇಲ್ಲ ಅಂದರೆ PhDಗೆ ಅಡ್ಮಿಷನ್ ತಗೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾದರೆ ಈ ವಿಡಿಯೋ ಯಾರಿಗೆ ಅಂತ ಗೊತ್ತಾಯ್ತಲ್ವಾ. ಯಾರ್ಯಾರು UGC ನೆಟ್ ಎಕ್ಸಾಮ್ನ ಕಟ್ಕೊಂಡಿದ್ದೀರಾ ಅವರಿಗೆ ಹೆಲ್ಪ್ ಆಗುತ್ತೆ. ಹಾಗಾದರೆ ಏನಾಗಿದೆ ಇವಾಗ ನೋಡಿ, ನಿಮಗೆ January 3ರಿಂದ January 16 ತನಕ ಎಕ್ಸಾಮ್ಸ್ ನಡೆಯುತ್ತೆ ಅಂತ ಹೇಳಿದರು. ಆದರೆ ಇವಾಗ ಏನಾಗಿದೆ, January 15 ಎಕ್ಸಾಮು ಪೋಸ್ಟ್ಪೋನ್ ಮಾಡಿದ್ದಾರೆ. ಓಕೆನಾ. ತುಂಬ ಜನ ಏನು ಮಾಡ್ತಾ ಇದ್ದಾರೆ, January 3ಯಿಂದ ಎಲ್ಲ ಎಕ್ಸಾಮ್ಸ್ನ ಬರ್ಕೊಂಡು ಬರ್ತಾ ಇದ್ದಾರೆ. ಆದರೆ ಏನಾಗಿದೆ, January 15 ಅಂದರೆ 2025 January 15 ಅಂದರೆ ನಾಳೆ ಇದೆಯಲ್ವಾ, ಆ ಎಕ್ಸಾಮ್ನ ಏನು ಮಾಡಿದ್ದಾರೆ, ಅವರು ಪೋಸ್ಟ್ಪೋನ್ ಮಾಡಿದ್ದಾರೆ. ಅಂದರೆ ನಾಳೆ ಇರೋ ಎಕ್ಸಾಮ್ನ ಮುಂದೆ ಹಾಕಿದ್ದಾರೆ. ಯಾಕೆ ಅಂತ ನೋಡೋಣ. ನೋಡಿ, ಇಲ್ಲಿ ನಾನು UGC ನೆಟ್ ವೆಬ್ಸೈಟ್ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕ್ಲಿಕ್ ಮಾಡ್ತೀನಿ. ನೋಡಿ, ಇಲ್ಲಿ ಓಪನ್ ಮಾಡಿದ್ದೀನಿ. ಇಲ್ಲಿ ಏನು ಕೊಟ್ಟಿದ್ದಾರೆ, ಪೋಸ್ಟ್ಪೋನ್ಮೆಂಟ್ ಆಫ್ ದಿ UGC ನೆಟ್ December 2024 ಎಕ್ಸಾಮಿನೇಷನ್ ಶೆಡ್ಯೂಲ್ಡ್ ಆನ್ January 15, 2025. ಹಾಗಂದರೆ ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ, January 15, 2025 ಅಂದರೆ ನಾಳೆ ಎಕ್ಸಾಮ್ ಇತ್ತಲ್ವ, ಅದನ್ನ ಪೋಸ್ಟ್ಪೋನ್ ಮಾಡಿದ್ದಾರೆ. ಯಾಕೆ ಅಂತ ನೋಡೋಣ. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ January 3ಯಿಂದ January 16 ತನಕ ಅವರು ಎಕ್ಸಾಮ್ಸ್ನ ನಡೆಸ್ತೀವಿ ಅಂತ ಹೇಳಿದರು. ಆದರೆ ಇವಾಗ January 15 ಇರೋ ಎಕ್ಸಾಮ್ನ ಪೋಸ್ಟ್ಪೋನ್ ಮಾಡಿದ್ದಾರೆ. ನೋಡಿ, ಇಲ್ಲಿ ದಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಹ್ಯಾಸ್ ರಿಸೀವ್ಡ್ ಎ ರೆಪ್ರೆಸೆಂಟೇಷನ್ ಟು ಪೋಸ್ಟ್ಪೋನ್ ದಿ UGC ನೆಟ್ December 2024 ಎಕ್ಸಾಮಿನೇಷನ್ ಆನ್ ಅಕೌಂಟ್ ಆಫ್ ಪೊಂಗಲ್, ಮಕರ ಸಂಕ್ರಾಂತಿ ಆ್ಯಂಡ್ ಅದರ್ ಫೆಸ್ಟಿವಲ್ ಆನ್ January 15, 2025. ಹಾಗಾದರೆ ಅವರೇನು ಹೇಳ್ತಾ ಇದ್ದಾರೆ ಅಂದರೆ, January 15ಗೆ ಪೊಂಗಲ್ ಹಾಗೆ ಮಕರ ಸಂಕ್ರಾಂತಿ ಈ ಹಬ್ಬ ಬರ್ತಾ ಇದೆ. ಹಾಗಾಗಿ ನಾವೇನು ಮಾಡ್ತಾ ಇದ್ದೀವಿ, January 15 ಇರೋ ಎಕ್ಸಾಮ್ನ ಪೋಸ್ಟ್ಪೋನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ನೋಡಿ, ಮಕರ ಸಂಕ್ರಾಂತಿ ಅಂತ ರೀಸನ್ ಕೊಟ್ಟಿದ್ದಾರೆ ಅವರು. January 15 ಯಾಕೆ ಅವರು ಎಕ್ಸಾಮ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅಂದರೆ, ಮಕರ ಸಂಕ್ರಾಂತಿ ಮತ್ತು ಪೊಂಗಲ್ ಹಬ್ಬ ಇದೆಯಂತೆ, ಅದಕ್ಕೋಸ್ಕರ ಅವರು ಆ ಎಕ್ಸಾಮ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಆಮೇಲೆ ಏನು ಕೊಟ್ಟಿದ್ದಾರೆ, ಇನ್ ದಿ ಇಂಟ್ರೆಸ್ಟ್ ಆಫ್ ಆಸ್ಪಿರೆಂಟ್ಸ್ ದಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಹ್ಯಾಸ್ ಡಿಸೈಡೆಡ್ ಟು ಪೋಸ್ಟ್ಪೋನ್ ದಿ UGC ನೆಟ್ ಶೆಡ್ಯೂಲ್ಡ್ ಆನ್ January 15, 2025 ಓನ್ಲಿ. ದಿ ನ್ಯೂ ಡೇಟ್ ಆಫ್ ಎಕ್ಸಾಮ್ ವಿಲ್ ಬಿ ಅನೌನ್ಸ್ಡ್ ಲೇಟರ್. ಹಾಗಾದರೆ ಅವ್ರು ಹೇಳ್ತಾ ಇದ್ದಾರೆ, January 15 ಎಕ್ಸಾಮ್ ಇತ್ತಲ್ವ, ಅದನ್ನ ಮಾತ್ರ ಪೋಸ್ಟ್ಪೋನ್ ಮಾಡಿದ್ದಾರೆ. ಅದಕ್ಕೆ ಹೊಸದಾಗಿ ಡೇಟು ಇನ್ನೊಂದು ದಿನ ಹೇಳ್ತಾರೆ. ಇವಾಗ ಡೇಟ್ ಹೇಳಿಲ್ಲ. ಓಕೆನಾ. ಆಮೇಲೆ ಎಕ್ಸಾಮಿನೇಷನ್ ಶೆಡ್ಯೂಲ್ಡ್ ಆನ್ 16 January 2025 ವಿಲ್ ಬಿ ಕಂಡಕ್ಟೆಡ್ ಆ್ಯಸ್ ಪರ್ ಅರ್ಲಿಯರ್ ಶೆಡ್ಯೂಲ್. ಹಾಗಾದರೆ January 16 ಇದೆಯಲ್ವಾ, ಆ ಎಕ್ಸಾಮು ಅದ್ರ ಪ್ರಕಾರನೇ ನಡೆಯುತ್ತೆ. 16 ಇರೋದು 16 ನಡೆಯುತ್ತೆ. ಆದರೆ January 15 ಎಕ್ಸಾಮ್ ಇತ್ತಲ್ವಾ, ಅದನ್ನ ಮಾತ್ರ ಏನು ಮಾಡಿದ್ದಾರೆ, ಮುಂದೆ ಹಾಕಿದ್ದಾರೆ. ಅವರು ಯಾವತ್ತು ಬರುತ್ತೆ ಅಂತ ಮುಂದೆ ಡೇಟ್ ಹೇಳ್ತಾರೆ. ಹಾಗಾಗಿ ನೀವೇನು ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಬೇಡ. ಹಾಗಾದರೆ January 15 ಯಾವ್ಯಾವ ಸಬ್ಜೆಕ್ಟ್ ಇತ್ತು ಅಂತ ನೋಡೋಣ. ಇಲ್ಲಿ ಚೆಕ್ ಮಾಡೋಣ. ಓಕೆ, ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಇಷ್ಟು ಸಬ್ಜೆಕ್ಟ್ ಏನಾಗಿತ್ತು January 15ಗೆ ಬರೆಯೋಕ್ಕಿತ್ತು. ಓಕೆನಾ. ನಿಮಗೆ ಇದರಲ್ಲಿ ಯಾವ್ದಾದ್ರು ಸಬ್ಜೆಕ್ಟ್ ಇದ್ದರೆ, January 15 ಎಕ್ಸಾಮ್ ಇದ್ದರೆ ಆ ಎಕ್ಸಾಮು ನಾಳೆ ನಡೆಯಲ್ಲ. ಓಕೆನಾ, ಬೇರೆ ದಿನ ನಡೆಯುತ್ತೆ. ಹಾಗಾಗಿ ನೀವೇನು ತಲೆ ಕೆಡಿಸ್ಕೊಳ್ಳೋದು ಬೇಡ. ಎಕ್ಸಾಮ್ ಪೋಸ್ಟ್ಪೋನ್ ಆಗಿದೆ. ಹಾಗಾಗಿ ಓದಿರೋದನ್ನ ಟೆನ್ಷನ್ ಮಾಡ್ಕೊಳ್ಬೇಡಿ. ಓಕೆ, ನಾನು ಇಷ್ಟೊಂದು ಪ್ರಿಪೇರ್ ಆಗಿಬಿಟ್ಟಿದ್ದೆ, ಇವರು ಲಾಸ್ಟ್ ಮಿನಿಟಲ್ಲಿ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಹೆದರ್ಕೊಳ್ಬೇಡಿ. ಆರಾಮಾಗಿ ಓದಿರೋದನ್ನ ರಿವೈಸ್ ಮಾಡ್ಕೊಳ್ಳಿ. ಇನ್ನೂ ಏನಾದ್ರು ಮಾಕ್ ಟೆಸ್ಟ್ ಏನಾದ್ರು ತಗೊಂಡು ಅಭ್ಯಾಸ ಮಾಡ್ಕೊಳ್ಳಿ. ಓಕೆನಾ. ನಿಮಗೆ ಇನ್ನೂ ಟೈಮ್ ಸಿಕ್ಕಿದ್ರೆ ನಿಮಗೆ ಇನ್ನೂ ಒಳ್ಳೆಯದಾಗುತ್ತೆ. ಹಾಗಾಗಿ ಎಲ್ಲ ವೆಬ್ಸೈಟ್ಗಳನ್ನೂ ಎಲ್ಲ ವೀಡಿಯೋಸ್ಗಳನ್ನೂ ನೋಡ್ತಾ ಇರಿ. ಹೊಸ ನ್ಯೂ ಡೇಟ್ನ ಕೊಟ್ಟಾಗ ನೀವು ಹೋಗಿ ಎಕ್ಸಾಮ್ನ ಬರಿಬೋದು. ಅಷ್ಟೋ ತನಕ ಇವಾಗ ಏನು ಓದಿದ್ದೀರಾ ಅಲ್ವಾ, ಅದನ್ನ ಚೆನ್ನಾಗಿ ರಿವೈಸ್ ಮಾಡ್ಕೊಳ್ಳಿ.
ಇದು ಎಕ್ಸಾಮ್ ನಡೆಸ್ತಾ ಇದ್ದಾರೆ ಅಲ್ವಾ, ಅವ್ರದ್ದು ತಪ್ಪಾಗಿದೆ. ಯಾಕೆ ಅಂದರೆ ಮಕರ ಸಂಕ್ರಾಂತಿ ಹಬ್ಬ ಇದೆ ಅಂತ ಮೊದಲೇ ಗೊತ್ತಿರುತ್ತೆ ಅಲ್ವಾ, ಇವತ್ತು ಅಥವಾ ನಿನ್ನೆ ಗೊತ್ತಾಯ್ತಾ? ಇಲ್ಲ ಅಲ್ವಾ. ಹಾಗಾಗಿ ಅವ್ರೇನು ಮಾಡಬೇಕಿತ್ತು, ಡೇಟ್ನ ಶೆಡ್ಯೂಲ್ ಮಾಡುವಾಗ ಫಸ್ಟು ಕರೆಕ್ಟಾಗಿ ಶೆಡ್ಯೂಲ್ ಮಾಡಬೇಕಿತ್ತು. ಹಾಗಾದರೆ ಹಬ್ಬ ಇದೆ ಅಂದಿದ್ರೆ ಎಕ್ಸಾಮ್ನ ಆ ಡೇಟ್ಗೆ ಇಡಬಾರ್ದಿತ್ತು. ಅವರು ಇಟ್ಬಿಟ್ಟಿದ್ದಾರೆ, ಇವಾಗ ಅದನ್ನ ಕೂಡ ಪೋಸ್ಟ್ಪೋನ್ ಮಾಡಿದ್ದಾರೆ. ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ಹಾಗಾಗಿ ಈಗ ಪ್ರಿಪೇರ್ ಆಗಿದ್ದೀರಾ ಅಂದಮೇಲೆ ಅದನ್ನು ಚೆನ್ನಾಗಿ ರಿವೈಸ್ ಮಾಡ್ಕೊಳ್ಳಿ. ಲಾಸ್ಟಿಗೆ ಏನು ಹೇಳಬೇಕಂದ್ರೆ, ಜಾನ್ವರಿ 16th ಇರೋ ಎಕ್ಸಾಮು ಜಾನ್ವರಿ 16th ನಡೆಯುತ್ತೆ. ಜಾನ್ವರಿ 15th ಇದ್ದಿದ್ದ ಎಕ್ಸಾಮ್ ಮಾತ್ರ ಮುಂದೆ ಹಾಕಿದ್ದಾರೆ. ಹೊಸ ಡೇಟ್ನ ಅವರು ಅನೌನ್ಸ್ ಮಾಡ್ತಾರೆ. ಅಲ್ಲಿ ತನಕ ನೀವು ವೆಯ್ಟ್ ಮಾಡಬೇಕಾಗತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಹಾಗೆ ಈ ವಿಡಿಯೋಯಿಂದ ನಿಮಗೆ ಹೆಲ್ಪ್ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್, ಶೇರ್ ಮತ್ತು ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು.